ಅಂತ. ಹೊಸ ಸರ್ಕಾರ ಅಂದರೆ ಅಂದರೆ ಈಗ ನೀವು ಪ್ರಜಾಕೀಯ ಪಕ್ಷ ಕಟ್ಟಿದಿರಿ, ಹೌದು, ಏನಕ್ಕೆ ಕಟ್ಟಿದಿರಿ ಹಂಗಾದ್ರೆ? ಪ್ರಜೆಗಳಿಗೋಸ್ಕರ. ಪ್ರಜೆಗಳಿಗೋಸ್ಕರ. ಹಂಗಾದ್ರೆ ಪ್ರಜೆಗಳಿಗೋಸ್ಕರ ಕಟ್ಟೋದಾದರೆ ಒಂದು ಸರ್ಕಾರ ಅಂತ ಮಾಡಲೇಬೇಕಾ, ರಚನೆ ಮಾಡಲೇಬೇಕಾ? ಪ್ರಜೆಗಳೇ ಮಾಡೋದು. ಪ್ರಜೆಗಳೇ ಮಾಡೋದಾದ್ರೆ ಉಪೇಂದ್ರ ಅವ್ರು ನಿಂತ್ಕೊಂಡು ಏನು ಮಾಡ್ತಾರೆ? ಪ್ರಜೆಗಳೇನು ಹೇಳ್ತಾರೋ ಆ ಕೆಲಸ. ಉಪೇಂದ್ರ ಅವ್ರು ಹೇಳೋ ಅವಶ್ಯಕತೆನೇ ಇಲ್ಲಲ್ಲ. ಏನಂತ? ನೀವೇ ನಿಂತ್ಕೊಂಡು ಮಾಡಿ ಅಂತ ಪ್ರಜೆಗಳು ಹೇಳ್ತಾರೆ, ಉಪೇಂದ್ರ ಯಾಕೆ ಹೇಳ್ಬೇಕು ಅಂತ? ಅಲ್ಲ ನಾನೊಬ್ಬ ಪ್ರಜೆ ಅಲ್ವಾ? ಅಲ್ಲ, ಪಕ್ಷದ ಮೂಲಕ ಯಾಕೆ ಕೇಳ್ತೀರಿ ಪ್ರಜಾಕೀಯ ಅಂತ ಹೇಳಿ ಕಟ್ಕೊಂಡು? ಅಲ್ಲ, ಬೇಡ, ಹೊರಗೆ ನಿಂತ್ಕೊಂಡು ಬನ್ನಿ, ನಾನು ನಿಮ್ಮ ಜೊತೆ ಬರ್ತೀನಿ ಅಂತ ಬರ್ಬೋದಲ್ಲ? ಎಲ್ಲಿಗೆ ಬರೋದು? ಬನ್ನಿ, ಎಲ್ಲ ಹೋರಾಟ ನಡೀತದೆ, ನಾನು ಬರ್ತೀನಿ, ಬನ್ನಿ ಹೋರಾಟಕ್ಕೆ ಹೋಗೋಣ. ಅಲ್ಲೆಲ್ಲೋ ಮಾತಾಡ್ತಾರೆ, ಧ್ವನಿ ಎತ್ತರ ಬನ್ನಿ. ಆಲ್ರೆಡಿ ಆಗ್ತಾ ಇದೆಯಲ್ವಾ ಅದು ಬದಲಾವಣೆನ? ಯಾವುದು? ಆಲ್ರೆಡಿ ಹೋರಾಟಗಳಾಗ್ತಾ ಇದೆಯಲ್ವಾ? ಅಲ್ಲ, ಈಗ ಎಲ್ಲ ನಾನು ಕೇಳೋದು ಕೇಳಿ, ಆಲ್ರೆಡಿ ಹೋರಾಟಗಳಾಗ್ತಿದೆಯಲ್ವಾ? ಇನ್ನೊಂದು ಹೋರಾಟ ಮಾಡ್ರೆ ಮತ್ತೆ ಅದೇ ಕಾಪಿ ಆಗತ್ತೆ, ರೀಮೇಕ್ ಆಗತ್ತೆ, ಬದಲಾವಣೆ ಆಗಲ್ಲ ಅಲ್ವಾ? ಆಗುತ್ತೆ. ನಿಮ್ಮ ಪ್ರಕಾರ ಬದಲಾವಣೆ ಅನ್ನೋದು ಏನು? ಹಾಗೆ ನಮ್ಮ ಪ್ರಕಾರ ಬದಲಾವಣೆ ಅಂದ್ರೆ ಸರ್ಕಾರ ಬದಲಾವಣೆ ಆಗೋದಷ್ಟೇ ಬದಲಾವಣೆನಾ? ಮತ್ತೆ ಇನ್ನೇನಾಗಬೇಕು? ಸರ್ಕಾರ ಬದಲಾದ್ರೆ ಅಭಿವೃದ್ಧಿ ಬದಲಾಗುತ್ತೆ. ಹೆಂಗಾಗುತ್ತೆ? ಸರ್ಕಾರಗಳು ಬದಲಾಗೇ ಇಲ್ವಾ? ಎಲ್ಲಿ ಯಾವ ಬದಲಾಗಿದೆಯಲ್ಲ. ಪಕ್ಷ ಹೋಗಿ ಇನ್ನೊಂದು ಪಕ್ಷ ಬಂದ್ರೆ ಇನ್ನೊಂದು ಪಕ್ಷ, ಮತ್ತೊಂದು ಪಕ್ಷ ಬರುತ್ತೆ, ಅವ್ರು ಬರ್ತಾರೆ, ಇವ್ರು ಹೋಗ್ತಾರೆ, ಇವ್ರು ಬರ್ತಾರೆ, ಅವ್ರು ಹೋಗ್ತಾರೆ, ಅಂದ್ರೆ ಬದಲಾವಣೆ ಆಗೇ ಇಲ್ವಾ? ಬದಲಾವಣೆ ಅಂತಂದ್ರೆ ಯಾವ ಅಭಿವೃದ್ಧಿಯಲ್ಲಿ ಬದಲಾವಣೆ ಆಗ್ತಾ ಇದೆಯಾ, ಯಾವುದ್ರಲ್ಲಿ ಬದಲಾವಣೆ ಆಗ್ತಿದೆ ಅಂತ? ಅಲ್ಲ, ನಿಮ್ಗೆ ಬೇಕಾಗಿರೋದು ಈ ಬದಲಾವಣೆ ಬೇಕಲ್ವಾ ನಿಮ್ಗೆ? ಹೌದು, ಅಭಿವೃದ್ಧಿ ಆಗಿರ್ಬೋದು. ಅಲ್ಲ, ನೀವು ಹೇಳಿ, ಬದಲಾವಣೆ ಪಕ್ಷಗಳ ಬದಲಾವಣೆ ಆಗ್ಬೇಕಾ, ನಾಯಕರ ಬದಲಾವಣೆ ಆಗ್ಬೇಕಾ? ಅಷ್ಟೇ ಸರ್, ಇರೋದು ಎರಡು ಪಕ್ಷ. ಇನ್ನೊಂದು ಪಕ್ಷ ಬರ್ಬೇಕು ಇವಾಗ. ಹೊಸ ಪಕ್ಷ ಬಂದ್ರೆ, ಈಗ ಎಕ್ಸಾಂಪಲ್ ಪಕ್ಕದ ಕೇಳಿ ಒಂದ್ ನಿಮಿಷ. ಹೌದು, ಬದಲಾವಣೆ ಆತರ ಆಗ್ಬೇಕು, ಬೇರೆ ಪಕ್ಷ ಬರ್ಬೇಕು ಇವಾಗ. ಬೇರೆ ಪಕ್ಷ, ಬೇರೆ ನಾಯಕ ಬರ್ಬೇಕು, ಅವ್ರ ಆಡಳಿತ ಹೇಗೆ ಅಂತ ಅಷ್ಟೇ ಬದಲಾವಣೆ ಬೇಕಲ್ವಾ? ಹೌದು, ಅವ್ರು ಬಂದ್ರೆ ತಾನೇ ಬದಲಾವಣೆ ಏನಂತ ಗೊತ್ತಾಗೋದು. ಫಸ್ಟ್ ಅವ್ರು ಬದಲಾವಣೆ ಏನ್ ಬೇಕಾಗಿರೋದು ನಿಮ್ಗೆ? ಹೊಸ ನಾಯಕ ಬೇಕು. ಅಲ್ಲ, ಅದು ಬದಲಾವಣೆ ಆಯ್ತು ಅನ್ಕೊಳ್ಳಿ, ನೆಕ್ಸ್ಟ್ ಏನ್ ಬದಲಾವಣೆ ಬೇಕು ನಿಮ್ಗೆ?